ನೋಡಿದ್ರಲ್ಲ ಇವರು ಟೀಮ್ ಮೆಂಬರ್ಸಲ್ಲಿ ಒಬ್ಬರು ಸಿಕ್ಕಾಪಟ್ಟೆ ಮಾತಾಡೋರು, ಸ್ವಲ್ಪ ಲೈಟಾಗಿ ಮಾತಾಡೋರು, ಇವ್ರು ಮಾತಾಡೋದೇ ಇಲ್ಲ. ಹಾಯ್ ಗೈಸ್, ನಾನು ರಮ್ಯಾಮ್ಮನ ಮೀಟ್ ಮಾಡೋಕೆ ಹೋಗ್ತಿದ್ದೀನಿ. ತುಂಬ ಎಕ್ಸೈಟ್ ಆಗಿದ್ದೀನಿ. ಗೊತ್ತಿಲ್ಲ ಅವ್ರು ಹೇಗೆ ಟ್ರೀಟ್ ಮಾಡ್ತಾರೆ, ಹೇಗೆ ಮಾತಾಡಿಸ್ತಾರಂತ. ಇನ್ನೊಂದು ಖುಷಿ ವಿಷಯ ಅಂತಂದರೆ ಇಡೀ ಬಸ್ಸಲ್ಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇರೋದು. ನೀವು ನೋಡಿ ಬೇಕಾದರೆ. ಯಾರೋ ಅದು ಹಿಂದ್ಗಡೆ. ಹರೇ ಕೃಷ್ಣ ಎಲ್ಲರಿಗೂ. ನನಗಿವತ್ತು ಹೊಸ ಫ್ರೆಂಡ್ಸ್ ಆಗಿದ್ದಾರೆ, ಅದು ಇಸ್ಕಾನ್ ಟೆಂಪಲಲ್ಲಿ. ನಾನು ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ, ಬನ್ನಿ. ಇವರಿಬ್ಬರ ಹೊಸ ಫ್ರೆಂಡ್ಸು. ಆ್ಯಕ್ಚುಲಿ ನನಗೆ ಪರಿಚಯನೇ ಇರಲಿಲ್ಲ, ಬಂದ ತಕ್ಷಣ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ ಇವ್ರು ನಮ್ಮನ್ನ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೂಪರ್ ಅಣ್ಣ, ಹಂಸಲೇಖ ಅವ್ರು ಹೆಂಗ್ ಬರೆಯಲ್ಲ. ನೀವು ಆ ಕಡೆ ನೋಡ್ಬೋದು, ಚಪ್ರಗಳು ಒಂದು ಹಾಕಿದ್ದಾರೆ. ಅದು ಏನಕ್ಕೆ ಹಾಕಿದ್ದಾರೆ ಅಂದ್ರೆ ಅಲ್ಲಿ ನಮ್ಮ ಫೇವ್ರೆಟ್ ಗಾಡ್ ಆಂಜನೇಯ ಇದ್ದಾರೆ. ಏನಕ್ಕಿದ್ದಾರೆ ಅಂತಂದ್ರೆ ಇಲ್ಲಿ ಏಳು ಕುಂಟದ ಮೇಲೆ ಇದು ಬೆಟ್ಟದ ಮೇಲೆ ಇರೋದ್ರಿಂದ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ವಾಯುಪುತ್ರ ಮೇಲ್ಗಡೆ ರಕ್ಷಣೆ ಮಾಡ್ತಿದ್ದಾನೆ. ಹೇಗೆ ಇಲ್ಲಿ ಬೆಟ್ಟದ ಮೇಲೆ ಇರೋದ್ರಿಂದ ಇಲ್ಲಿ ಜಾಸ್ತಿ 150 ಅಡಿ ಮೇಲ್ಗಡೆ ಇದು ದೇವಸ್ಥಾನ ಇರೋದ್ರಿಂದ ಗಾಳಿ ಸಿಕ್ಕಾಪಟ್ಟೆ ಬರ್ತಿತ್ತು. ಆ ಟೈಮಲ್ಲಿ ಇನಾಗ್ರೇಷನ್ ಫಂಕ್ಷನಲ್ಲಿ ಲಕ್ಷಾಂತರ ಜನ ಬಂದಿದ್ರು. ಆ ಟೈಮಲ್ಲಿ ವಿಂಡ್ ಕಂಟ್ರೋಲ್ ಮಾಡೋಕ್ಕಾಗದೆ ರೂಫ್ಸ್ ಎಲ್ಲ ಎತ್ತೋಗುತ್ತೆ ಅನ್ನೋ ಕಾರಣಕ್ಕೆ ಹನುಮಾನ್ನ ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ಯಾವಾಗ ಏನಕ್ಕೆ ಅವ್ರು ಹನುಮಾನ್ ಏನಕ್ಕಿರೋದು ನಮ್ಮನ್ನು ಕಾಪಾಡೋಕ್ಕೋಸ್ಕರ. ಸೊ ಅಲ್ಲಿ ಕಟ್ಟಿದ ಮೇಲೆ ಎಲ್ಲ ಸರಾಗವಾಗಿ ಆ ಕಾರ್ಯಕ್ರಮ ನಡೀತು. ಹೌದಾ? ನನ್ನ ಪೇರ್ ಅಂತ ಹೇಳ್ತಾರೆ ಗೈಸ್. ನನ್ನ ಬಿಟ್ಬಿಟ್ಟು ಹೋಯ್ತವ್ರೆ ಅವರು, ಗೊತ್ತಾ? ಅಯ್ಯೋ, ಈ ನರ್ಕ ನೋಡಕ್ಕಾಗ್ತಿಲ್ಲ. ಅನ್ನಪೂರ್ಣೇಶ್ವರಿಯ ಸ್ವತಃ ಅನ್ನದಮೃತ ಕಲಿಸಿ ಆಸೆಯ ರಾಶಿ ವಯಸ್ಸಲಿ ಸುಳಿದಾಡಿ ಸೇರಿತೀಗ ನಿನ ಕೋರಿ. ಸೊ ನೋಡಿದ್ರಲ್ಲ ಇವರು ಟೀಮ್ ಮೆಂಬರ್ಸಲ್ಲಿ ಒಬ್ಬರು ಸಿಕ್ಕಾಪಟ್ಟೆ ಮಾತಾಡೋರು, ಸ್ವಲ್ಪ ಲೈಟಾಗಿ ಮಾತಾಡೋರು, ಇವ್ರು ಮಾತಾಡೋದೇ ಇಲ್ಲ. ಸೊ ನೀವೇನು ಮಾಡಬೇಕು, ನೀವೆಲ್ಲ ಸಪೋರ್ಟ್ ಮಾಡಿ. ಕಮೆಂಟ್ಸಲ್ಲಿ ಇವ್ರು ಹೆಂಗೆ ಮಾತಾಡಬೇಕು ಅಂತ ಕಮೆಂಟ್ಸ್ ಮಾಡಿ. ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟು, ಶೇರು, ಲಿಂಕ್ ಎಲ್ಲನೂ ಟಪಟ ಅಂತ ಮಾಡಿಬಿಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.